ಹಾಯ್ ಎಲ್ರಿಗೂ ನಮಸ್ತೆ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ನಿಶಾ ವ್ಲಾಗ್ಸ್. ಓಕೆ, ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಬೇಬಿ ಬರ್ಡೇ ವ್ಲಾಗು. ಫಸ್ಟ್ ಅವಳು ಮಂತಿಂದ ಲಾಸ್ಟ್ ಮಂತ್ ತನಕ ಎಲ್ಲ ಫೋಟೋಸ್ನ ಹಾಕಿಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗೇ ಆಯಿತು. ಸೊ ನಾವು ಮನೆಯೆಲ್ಲ ಶಿಫ್ಟಿಂಗ್ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು. ಸೊ ನಂದು ಫಸ್ಟ್ ಡೆಲಿವರಿನ ಅಪ್ಪನೇ ನೋಡ್ಕೊಂಡಿದ್ರು ಇಲ್ಲಿ. ಸೊ ಹಾಗಾಗಿ ಅದ್ರ ನೆನಪಿಗೋಸ್ಕರ ಆ ದುಡ್ಡು ಪ್ಲಸ್ ಎಕ್ಸ್ಟ್ರಾ ಮೇಲೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಬೇಬಿಗೆ ನಾವು ಗೋಲ್ಡ್ ಚೈನ್ ತೊಗೊಂಡ್ವಿ ನೆನಪಿಗೋಸ್ಕರ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ಅಂತ ಅವತ್ತೇ ನಮ್ಮ ಆ್ಯನಿವರ್ಸರಿ ಇದ್ದಿದ್ದರಿಂದ ಈ ಕೇಕ್ ಬಟರ್ ಸ್ಕಾಚ್ ಫ್ಲೇವರ್ ತೊಗೊಂಬಂದಿದ್ರು. ಆ್ಯಂಡ್ ಇದು ಚಾಕ್ಲೇಟ್ ಟ್ರಫಲ್ ನಾವು ಬೇಬಿಗಂತ ಅವಳ ಬರ್ಡೇ. ಇದು ಚಾಕ್ಲೇಟ್ ಟ್ರಫಲ್ ಇವಳಿಗೆ ನಾವು ಕ್ಯೂಟಿ ಅಂತಲೇ ಜಾಸ್ತಿ ಮಾಡಿಸಿದ್ವಿ, ಆ ಥರನೇ ಕರೆಯೋಕ್ಕೆ ಇಷ್ಟಪಡ್ತೀವಿ. ಸೊ ಕ್ಯೂಟಿ ಅನ್ನೋ ನಮ್ಮ ಅಪ್ಪ ಅಮ್ಮ ಮಾಡಿಸಿದ್ದು ಅದು ಇದು ಏನು ಬರ್ಡೇ ಕೇಕಲ್ಲಿ ಬರ್ಸಿದ್ದು ನಿಶಾ ಅಂತ ಬಲೂನ್ಸಲ್ಲಿ ಹಾಗೆ ಡೆಕೋರೇಟ್ ಮಾಡಿದ್ವಿ. ನಮಗೆ ಶಿಫ್ಟಿಂಗ್ ಇದ್ದಿದ್ದರಿಂದ ನಾವು ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಮನೆಯಿಂದ ಈ ಮನೆ ಶಿಫ್ಟಿಂಗ್ ಎಲ್ಲ ಇರ್ತಾಯಿತ್ತು. ಸ್ವಲ್ಪ ಅದೇ ಅಮ್ಮ, ನಾನು ಮತ್ತು ನನ್ನ ಹಸ್ಬೆಂಡ್ 3 ಜನ ಸೇರಿಕೊಂಡೆ ಶಿಫ್ಟಿಂಗೆಲ್ಲ ಮಾಡಿದ್ದು. ಸೊ ಆ ಟೈಮಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಸೊ ಅದಕ್ಕೆ ಅಮ್ಮನೇ ಕರ್ಸ್ಕೊಂಡೆ. ಅದು ಶಿಫ್ಟಿಂಗ್ ದಿನವೇ ಬಂದಿದ್ದರು ಅವರು. ಮತ್ತು ಅಪ್ಪನೂ ಪಾಪ ನನಗೆ ಅಂದರೆ ಈಗ ಶಿಫ್ಟಿಂಗ್ ಅಂದರೆ ನಿಮಗೆ ಗೊತ್ತಲ್ವ ಎಷ್ಟು ಕೆಲಸ ಇರುತ್ತೆ ಅಂತೆಲ್ಲ. ಸೊ ಅದಕ್ಕೆ ಪಾಪ ಅವರೇ ಅರ್ಥ ಮಾಡಿಕೊಂಡು ಆ ಟೈಮ್ಗೋಸ್ಕರ ಬಂದಿದ್ದರು. ಇನ್ಯಾವ ಬೇರೆ ಟೈಮಲ್ಲೂ ಅವರು ಇವನ್ ಬರೋಕ್ಕೆ ಅಷ್ಟು ಲೈಕ್ ನೀನೇ ಬಂದುಬಿಡಮ್ಮ ಅಂತ ಹೇಳ್ತಾರೆ ಇಲ್ಲೇ ಬೇಬಿ ಜೊತೆ ಎಂಜಾಯ್ ಮಾಡೋಕ್ಕೆ. ಸೊ ಅಲ್ಲಿ ಶಿಫ್ಟಿಂಗ್ ಇದ್ದಿದ್ದರಿಂದ ತುಂಬ ಕೆಲಸ ಇತ್ತು. ಅಪ್ಪನೂ ಪಾಪ ಬರೋಕ್ಕೆ ಅವರಿಗೆ ರಜೆ ಸಿಕ್ಕಿರಲಿಲ್ಲ. ಸೊ ಅಷ್ಟೇ, ಶಿಫ್ಟಿಂಗ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಯಿತು. ಆ್ಯಂಡ್ ಸೊ ಅವ್ರ ಪಪ್ಪಂಗೂ ಅದೇ ಬೇಬಿಯವ್ರ ಪಪ್ಪ ಆರ್ಕೆ ಅವರಿಗೆ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಆಸೆ ಇತ್ತು. ಜೊತೆಗೆ ನಮ್ಮ ಆ್ಯನಿವರ್ಸರಿ ಕೂಡ ಫಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ನನ್ನ ಡೆಲಿವರಿ ಆಗಿತ್ತು ಅವತ್ತು. ಹಾಗಾಗಿ ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. 2 ಕೇಕ್ಸ್ ತರೋಣ ಅಂದರೆ ಅವತ್ತು ಬೇಬಿಗೆ ಫುಲ್ ಉಸಿರಾಟದ ಸಮಸ್ಯೆ ಎಲ್ಲ ಈ ಥರ ಎಲ್ಲ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸೆಕೆಂಡ್ ನಮ್ಮದು ಆ್ಯನಿವರ್ಸರಿನೂ ಆಗುತ್ತೆ, ಬೇಬಿದು ಫಸ್ಟ್ ಬರ್ಡೇನೂ ಆಗುತ್ತೆ ಅಂತ ನಾವು ಸ್ವಲ್ಪ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಅದು ಕೆಲವ್ರಿಗೆ ಜೆಲಸ್ ಫೀಲ್ ಆಯಿತು. ಎಲ್ಲರೂ ಖುಷಿ ಪಡಬೇಕು ಅಂತೇನಿಲ್ಲ, ತುಂಬ ಖುಷಿಪಟ್ಟು ಸೆಲೆಬ್ರೇಟ್ ಮಾಡೋರು ಮಾಡಿದ್ರು, ಇನ್ನೂ ಕೆಲವರು ಹಾಗೆ ಒಳಗೊಳಗೆ ಜೆಲಸ್ ಕೂಡ ಫೀಲ್ ಮಾಡಿದ್ರು. ಬಟ್ ಜೆಲಸ್ ಫೀಲ್ ಮಾಡ್ಕೊಳ್ಳೋರಿಗೋಸ್ಕರ ನಾವೇನು ಬದುಕ್ತಿಲ್ಲ ಇಲ್ಲಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನೂ ಜಾಸ್ತಿ ಹೇಳೋಕ್ಕೇನು ಇಷ್ಟಪಡಲ್ಲ. ಓಕೆ, ಬರ್ಡೇ ಮತ್ತು ಚೆನ್ನಾಗೇ ಆಯಿತು. ನಾಮಕರಣ ಆಗಿ ಇನ್ನು ಒಂದಷ್ಟು ತಿಂಗಳಲ್ಲೇ ನಮಗೆ ಬರ್ಡೇ ಇತ್ತು. ಸೊ ಬೇರೆ ಕಡೆ ಎಲ್ಲಾದರೂ ಮಾಡೋಣ ಅಂತ ಅವ್ರ ಪಪ್ಪನೇ ಕೇಳ್ತಾಯಿದ್ರು. ಮತ್ತು ಇನ್ನೇನು ಮನೆ ಶಿಫ್ಟಿಂಗ್ ಎಲ್ಲ ಆಗಿ ಮೇಲೆ ಅವ್ರ ಪಪ್ಪಂಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಯಿತು. ಸೊ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಇಲ್ಲೇ ಮನೇಲೇ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ಇಲ್ಲಿ ಹೇಗೆ ನಿಮಗೆ ಕಾಣಿಸ್ತಿದೆಯೋ ಅಂತ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಬಟ್ ಬಂದಿರೋರೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಿದ್ರು. ಬರ್ಡೇ ಡೆಕೋರೇಷನ್ ಎಲ್ಲ ಅಪ್ಪನೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಯಾರೂ ಹೆಲ್ಪ್ ತಗೊಳ್ದೆ, ಅಪ್ಪ ಮತ್ತು ಅಮ್ಮನೂ ಸ್ವಲ್ಪ ಡೆಕೋರೇಷನಿಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ತುಂಬ ಜನ ಕೊಲೀಗ್ಸ್ ಎಲ್ಲ ಬಂದಿದ್ದರು. ಸೊ ಒಂದು 80+ ಮೆಂಬರ್ಸ್ ಲೈಕ್ ಊಟ ಹಾಕ್ಸಿದ್ರು, ಒಳ್ಳೇದಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.